ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಯಾಕೆ ಈ ಥರ ಆಗ್ತಾ ಇದೆ ಅಂತೇಳಿ ಇವಾಗ ನೋಡುವಾಗ ಗರ್ಭಕೋಶ ಕ್ಯಾನ್ಸರ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ಲು. ಇವತ್ತು ಹೆಣ್ಣು ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕೆಲವೊಂದು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ. ಹಾಗೆ ಯಾರಾದರೂ ಹೊಸಬ್ರು ಚಾನೆಲ್ ನೋಡ್ತಿದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಹೋಗೋಣ. ಹೆಣ್ಣು ಮಕ್ಕಳು ಸುಮಾರು ಈಗಿನ ಒಂದು ಜನ್ರೇಷನಲ್ಲಿ 11 ವರ್ಷದಿಂದ ಹಿಡಿದು ಸುಮಾರು 50 ರಿಂದ 55 ವರ್ಷ ತನಕ ಕೂಡ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆಗುತ್ತೆ. ಪ್ರತಿ ತಿಂಗಳು ಒಂದು ಡೇಟು ಟೈಮಲ್ಲಿ ಪೀರಿಯಡ್ಸ್ ಅಂತ ಆಗುತ್ತೆ. 4 to 5 days ಪೀರಿಯಡ್ಸ್ ಆಗ್ತಾ ಇರುತ್ತೆ. ಅದು ನ್ಯಾಚುರಲ್ಲು ಅಲ್ವಾ, ಎಲ್ರಿಗೂ ಗೊತ್ತಿರೋಂಗೆ ಅದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಆಗುವಂಥದ್ದು. ಆದರೆ ಕೆಲವು ಹೆಣ್ಣುಮಕ್ಳು ಏನು ಮಾಡ್ತಾರೆ ಅಂತಂದರೆ, ಮನೇಲಿ ಫಂಕ್ಷನ್ಸ್ ಇರುತ್ತೆ, ಮದುವೆ ಇರುತ್ತೆ, ಟ್ರಿಪ್ಪಿಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಹಬ್ಬ ಬಂತು, ಇನ್ನು ಬೇರೆ ಬೇರೆ ಒಂದು ಕೆಲವು ಕಾರಣಗಳಿಗೋಸ್ಕರ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡ್ತಾರೆ. ಅಂದರೆ ನನಗೆ ಈಗ ಈ ವಾರದಲ್ಲಿ ಪೀರಿಯಡ್ಸ್ ಇದೆ, ಈ ವಾರ ಏನೋ ಒಂದು ಫಂಕ್ಷನ್ ಇದೆ, ಮದುವೆ ಇದೆ, ಎಲ್ಲೋ ಹೋಗಬೇಕು ಅಂತಂದಾಗ ಏನು ಮಾಡ್ತಾರೆ, ಪೀರಿಯಡ್ಸನ್ನು ಮುಂದಕ್ಕೆ ಹಾಕ್ಕೊಳ್ಳೋಣ. ಆ ಟೈಮಲ್ಲಿ ಅಂದರೆ ಇವಾಗ ಏನಾದ್ರು ಫಂಕ್ಷನು, ಮದುವೆ ಅಂಥದ್ದೇನಾದ್ರು ಇದ್ದಾಗ ಪೀರಿಯಡ್ಸ್ ಆದರೆ ನಮಗೆ ಕಂಫರ್ಟಬಲ್ ಆಗಿರೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ಪೀರಿಯಡ್ಸನ್ನು ಮುಂದಕ್ಕೆ ಹಾಕ್ಕೊಳ್ಳೋಣ ಅಂತೇಳಿ ತುಂಬ ಬುದ್ಧಿವಂತಿಕೆಯಿಂದ ಮೆಡಿಕಲ್ಗೆ ಹೋಗಿ ಒಂದು ಮಾತ್ರೆಯನ್ನು ತೊಗೊಂಡ್ಬಿಡ್ತಾರೆ. ಅವರು ತೊಗೊಂಡಂಗೆ ಪೀರಿಯಡ್ಸ್ ಕೂಡ ಮುಂದಕ್ಕೆ ಹೋಗುತ್ತೆ. ಆದರೆ ಪೀರಿಯಡ್ಸ್ ಮುಂದಕ್ಕೆ ಹೋಗುತ್ತೆ ಎಷ್ಟು ದಿವಸ ಮಾತ್ರೆ ತೊಗೊಳ್ತಾರೆ. ಪೀರಿಯಡ್ಸ್ ಒಂದು 3 ದಿವಸ ಹಿಂದೆಯಿಂದ ಮಾತ್ರೆಗಳನ್ನ ತೊಗೊಂಬರ್ತಾರೆ. ಒಂದು 4 ರಿಂದ 5 ದಿವಸ ಮುಂದಕ್ಕೆ ಹೋಗುತ್ತೆ ಪೀರಿಯಡ್ಸು. ಆದರೆ ಆ ಟೈಮ್ ಮುಗಿದು ಮತ್ತೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಇರೋದು ಈ ಹೆಣ್ಣು ಮಕ್ಕಳಿಗೆ ನರಕ. ಯಾಕೆ ಅಂತಂದರೆ, ಇತ್ತೀಚೆಗೆ ನಾನು ನನ್ನ ಕಣ್ಣು ಮುಂದೆ 2 ಇನ್ಸಿಡೆಂಟನ್ನು ನೋಡಿದೆ. ಆ ಒಂದು ಇನ್ಸಿಡೆಂಟಿಂದ ಅವ್ರಿಗಾದಂಥ ಸಮಸ್ಯೆಗಳು, ಅವರು ಎದುರಿಸಿದಂಥ ತುಂಬಾ ಕಷ್ಟಪಟ್ಟರು. ಯಾಕೆ ಅಂತಂದರೆ, ನಾನು ತುಂಬ ಹತ್ರದಿಂದ ಅದನ್ನೆಲ್ಲ ನೋಡಿದ್ರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಈಗ ಒಂದು ವಾರದಿಂದ ಅನ್ಕೊತಾ ಇದ್ದೆ ವಿಡಿಯೋ ಮಾಡಬೇಕಿದ್ರ ಬಗ್ಗೆ. ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತಿದ್ದವರು ಇರ್ತಾರೆ, ನನಗೆ ಅನಿಸಿದ್ದನ್ನು ಹೇಳಬೇಕು. ಯಾಕೆ ಅಂತಂದರೆ ಆ ರೀತಿ ಸಮಸ್ಯೆಗಳು ಮಾಡ್ಕೊಳ್ತಾ ಇರ್ತಾರೆ ಹೆಣ್ಮಕ್ಳು, ಗೊತ್ತಿಲ್ಲದೆ. ಹಂಗಾಗಿ ಈ ವಿಡಿಯೋ ನಾನು ಮಾಡಲೇಬೇಕು ಅಂತೇಳಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಪೀರಿಯಡ್ಸು ಮುಂದಕ್ಕೆ ಹೋಗಬೇಕು, ಮಾತ್ರೆ ತೊಗೊಳ್ತೀರಾ, ಮುಂದಕ್ಕೆ ಹೋಗಾಯಿತು. ಆದರೆ ನೆಕ್ಸ್ಟ್ ಪೀರಿಯಡ್ ಬರುವಂಥ ಟೈಮು ಡೇಟಲ್ಲಿ ಏನಾಗುತ್ತೆ ಅಂತಂದರೆ, ಪೀರಿಯಡ್ಸ್ ಕಂಟಿನ್ಯೂಸ್ ಆಗಿ 1 ವೀಕು ಅಥವಾ 15 days 20 days ಈ ರೀತಿ ಕಂಟಿನ್ಯೂ ಆಗುತ್ತೆ ಪೀರಿಯಡ್ಸು. ನಾರ್ಮಲಾಗಿ 4 ರಿಂದ 5 ದಿವಸ ನಮಗೆ ಪೀರಿಯಡ್ಸ್ ಆಯಿತು ಅಂತಂದ್ರೆ ಅದರಿಂದ ತುಂಬಾ ಸುಸ್ತಾಗುತ್ತೆ ಬಾಡಿ. ಮುಗಿದ್ರೆ ಸಾಕಪ್ಪ 4 ರಿಂದ 5 ದಿವಸ ಅನ್ನೋ ಥರ ಆಗುತ್ತೆ. ಅಂಥದ್ರಲ್ಲಿ 15 ದಿವಸ 20 ದಿವಸ ಪೀರಿಯಡ್ಸ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದರೆ ಯಾವ ರೀತಿ ನರಕ ನೋಡ್ಬೋದು. ಹೆಣ್ಮಕ್ಳಿಗೆ ಆ 3 ರಿಂದ 4 ದಿವಸ ತುಂಬಾ ಕಷ್ಟಕರವಾಗಿರುತ್ತೆ. ಯಾಕೆಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತುಂಬ ಜನಕ್ಕೆ ಹೊಟ್ಟೆ ನೋವು ಬರುತ್ತೆ, ಸುಸ್ತಾಗುತ್ತೆ, ಬ್ಯಾಕ್ ಪೇಯ್ನು, ಕಾಲು ಸೆಳೆತ, ಈ ರೀತಿ ಫುಲ್ ಬಾಡಿ ಪೇಯ್ನು ಅಂಥದ್ದೆಲ್ಲ ಇರುತ್ತೆ. ಅಂಥದ್ರಲ್ಲಿ ಈ ಒಂದು ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ 1 ವೀಕು 15 days 20 days ಆ ಥರ ಎಲ್ಲ ಆಗುತ್ತೆ. ನನ್ನ ಕಣ್ಮುಂದೆ ನಡೆದಂಥದ್ದು ಕೆಲವೊಂದು ಹೇಳ್ತೀನಿ ನಾನು. ನನ್ನ ತುಂಬ ಕ್ಲೋಸ್ ಸರೌಂಡಿಂಗಲ್ಲಿ ಇಬ್ಬರಿಗೆ ಆಗಿರೋವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಬ್ಬರು ಬಂದು ದೇವಸ್ಥಾನಕ್ಕೆ ಹೋಗಬೇಕು, 15 days 10 days ಏನೋ ಫ್ಯಾಮಿಲಿ ಟ್ರಿಪ್ ಇದೆ, ಹಾಗಾಗಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದಾರೆ, ನಾನು ಕೂಡ ಹೋಗಬೇಕು. ಆದರೆ ಆ ಟೈಮಿಗೆ ಡೇಟ್ ಇದೆ, ಪೀರಿಯಡ್ಸ್ ಡೇಟ್ ಇದೆ. ಏನು ಮಾಡಬೇಕು? ಅವ್ರೇನು ಮಾಡಿದ್ದಾರೆ, ಮೆಡಿಕಲ್ಗೆ ಹೋಗಿದ್ದಾರೆ. ಮೆಡಿಕಲಲ್ಲಿ ಈ ಒಂದು ಮಾತ್ರೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಮಾತ್ರೆಯನ್ನು ಕಂಟಿನ್ಯೂಸ್ ಆಗಿ 1 ವೀಕ್ ತೊಗೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ನಾನು ಈಗ ಒಂದು 3 days ಬಿಟ್ಟು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂದರೆ 3 days ಮುಂಚೆಯಿಂದ ಸ್ಟಾರ್ಟ್ ಮಾಡಿ ಟ್ರಿಪ್ಪು ಮುಗಿಯೋ ಅರ್ಧ ತನಕನೂ ಟ್ಯಾಬ್ಲೆಟ್ಸ್ನ ತೊಗೊಂಡಿದ್ದಾರೆ. ಅಂದರೆ 1 week 7 ಟ್ಯಾಬ್ಲೆಟ್ ಏನೋ ತೊಗೊಂಡಿದ್ದಾರಂತೆ ಅವರು. ಆ ಟ್ಯಾಬ್ಲೆಟ್ ತೊಗೊಂಡ್ರು, ಆರಾಮಾಗಿ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದರು. ಆದರೆ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲೆ ಇದ್ದಿದ್ದು ಅವರಿಗೆ ಅವರೆಂಥ ದೊಡ್ಡ ತಪ್ಪು ಮಾಡಿದ್ದಾರೆ ಅಂಥೇಳಿ ತಿಳಿಯುವಂಥ ಟೈಮು. ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಅವ್ರಿಗೆ ಪೀರಿಯಡ್ ಮತ್ತು ಡೇಟ್ ಬಂತು, ಪೀರಿಯಡ್ಸ್ ಆಯಿತು. ಆದರೆ 20 days, ಎಷ್ಟು ಹೇಳಿ 20 days 20 ದಿವಸ ನಾನ್ ಸ್ಟಾಪ್ ಆಗಿ ಬ್ಲೀಡಿಂಗ್ ಆಗಿದೆ. 3 ರಿಂದ 4 ದಿವಸ ಬ್ಲೀಡಿಂಗ್ ಆಯಿತು ಅಂದರೆ ಸುಸ್ತಾಗ್ಬಿಡುತ್ತೆ. ಅದನ್ನು ಯಾವಾಗ ಮುಗಿಯುತ್ತೆ ಅನ್ನೋ ಥರ ಆಗುತ್ತೆ. ಅಂದರೆ ಇನ್ನು 15 ರಿಂದ 20 ದಿವಸ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದರೆ ಅವ್ರಿಗೆ ಯಾವ ಥರ ಇರ್ಬೋದು ಆರೋಗ್ಯ ಸಮಸ್ಯೆ, ಯೋಚನೆ ಮಾಡಿ. ಏನಪ್ಪ ಈ ಥರ ಆಗ್ತಾಯಿದೆ, ಯಾವಾಗಲೂ ಈ ಥರ ಆಗ್ತಾ ಇರಲಿಲ್ವಲ್ಲ. ಬೇರೆ ಟೈಮಲ್ಲೆಲ್ಲ ಏನು ಮಾಡ್ತಿದ್ರಂತೆ ಅವರು, ಹಬ್ಬ ಏನಾರು ಇತ್ತು ಅಂತಂದರೆ 1-2 ಮಾತ್ರೆ ತೊಗೊಂಡು ಆ ಹಬ್ಬ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಡೇಟ್ ಆಗಿಬಿಡೋರಂತೆ. ಅದು ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಈ ಥರ ಏನಾದ್ರು ಫಂಕ್ಷನ್ಸ್ ಬಂತು ಅಂದರೆ, ಎಲ್ಲಾದರೂ ಹೋಗಬೇಕು ಅಂತಂದರೆ ಟ್ಯಾಬ್ಲೆಟ್ ತೊಗೊಳ್ಳೋದು ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ಈ ಸತಿನೂ ಏನು ಮಾಡಿದ್ದಾರೆ, ಮೆಡಿಕಲ್ಗೆ ಹೋಗಿ ಟ್ರಿಪ್ಪಿಗೆ ಹೋಗಬೇಕು ಅಂತೇಳಿ 1 ವೀಕ್ ಫುಲ್ಲು ಮಾತ್ರೆ ತೊಗೊಂಡ್ಬಿಟ್ಟಿದ್ದಾರೆ. 1-2 ಮಾತ್ರೆ ತೊಗೋಬೇಕಾದ್ರೆ ಅವರಿಗೆ ಗೊತ್ತಾಗಲಿಲ್ಲ ಅದರ ಸೈಡ್ ಎಫೆಕ್ಟು.
ಆದರೆ ಈ ಕಂಟಿನ್ಯೂಸ್ 1 ವೀಕ್ ಮಾತ್ರ ತೊಗೊಂಡ್ರಲ್ವ ಅದು ಅವರಿಗೆ ತುಂಬ ದೊಡ್ಡ ಹೊಡೆತನೇ ಕೊಡ್ತು ಅಂತ ಹೇಳ್ಬೋದು. ಅಲ್ಲಿಂದ ಟ್ರಿಪ್ಪಿಂದ ಮುಗಿಸ್ಕೊಂಬಂದು ಪೀರಿಯಡ್ಸ್ ಆದಮೇಲೆ ಕಂಟಿನ್ಯೂಸ್ ಆಗಿ 20 ಡೇಸ್ ಪೀರಿಯಡ್ಸ್ ಬ್ಲೀಡಿಂಗ್ ಆಗಿದೆ. ಅದಾದಮೇಲೆ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಅವ್ರು ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಾಕ್ಟರ್ ಹತ್ರ ಹೋಗಿ ವಿಚಾರಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ಮೇಲೆ ಗೊತ್ತಾಯಿತು ಅವ್ರಿಗೆ ಗರ್ಭಕೋಶದ ಕ್ಯಾನ್ಸರ್. ಗರ್ಭಕೋಶದ ಮೇಲೆ ನೀರಿನ ಗುಳ್ಳೆಗಳಾಗಿದೆ, ಹಾಗೆ ಬ್ಲಡ್ ಕ್ಲಾಟ್ ಆಗಿದೆ. ಅದನ್ನು ಇಂಜೆಕ್ಷನಲ್ಲಿ ತೆಗಿಸ್ಬೋದಾಗಿತ್ತು, ಆದರೆ 1-2 ಇದ್ರೆ ತೆಗಿಬೋದು. ನೀವು ಇವಾಗಿಂದ ಅಲ್ಲ, ತುಂಬ ವರ್ಷಗಳಿಂದ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾ ಬಂದಿದ್ದೀರಾ ಅನಿಸುತ್ತೆ. ಅದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಅದ್ರ ಜಾಸ್ತಿ ಗರ್ಭಕೋಶ ಕ್ಯಾನ್ಸರ್ ಬಂದು ಸೆಕೆಂಡ್ ಸ್ಟೇಜಲ್ಲಿ ಏನೋ ಇದೆ. ಅದರಿಂದ ನೀವು ಗರ್ಭಕೋಶ ಅಂದರೆ ಆಪ್ರೇಷನ್ ಮಾಡಿಸಿ ಗರ್ಭಕೋಶನ ತೆಗಿಸ್ಲೇಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಇವಾಗ ಅವರು ಕೂಡ ಕೆಲಸ ಮಾಡ್ತಾಯಿದ್ರು, ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ರು. ಇವಾಗ ಕೆಲಸಕ್ಕೂ ಕೂಡ ರಜೆ ಹಾಕ್ಕೊಂಡು ಹಾಸ್ಪಿಟಲಲ್ಲಿ ನೆಕ್ಸ್ಟ್ ವೀಕ್ ಈಗ ಆಪ್ರೇಷನ್ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಇವಾಗ ಒಂದು ಆಪ್ರೇಷನ್ ಅಂತಂದರೆ, ಒಂದು ಹಾಸ್ಪಿಟಲ್ಗೆ ಹೋಗೋದು ಅಂತಂದರೆ ಕಡಿಮೆ ಖರ್ಚಲ್ಲ. ಅದು ಒಂದು ಸತಿ ಆಪ್ರೇಷನ್ ಅಂತಂದರೆ ಕಡಿಮೆ ಅಂದರೂ 1ರಿಂದ 1.5 ಲಕ್ಷ ಖರ್ಚಾಗುತ್ತೆ ನೋಡಿ. ಇವಾಗ ಒಂದು ಟ್ರಿಪ್ ಹೋಗೋ ಆಸೆಯಿಂದ ಅವ್ರ ಜೀವಕ್ಕೆ ಒಂದು ಆಪತ್ತನ್ನು ತಂದುಕೊಂಡ್ರಲ್ವ, ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಹೆಣ್ಮಕ್ಳು. ಪೀರಿಯಡ್ಸ್ ಟೈಮಲ್ಲಿ ಏನೇ ಒಂದು ಹಬ್ಬ ಇರಲಿ, ದೇವ್ರಿರಲಿ, ಅಥವಾ ಏನಾದರೂ ಒಂದು ಟ್ರಿಪ್ಗೆ ಹೋಗಬೇಕು, ಫಂಕ್ಷನ್ಸ್ಗೆ ಹೋಗಬೇಕು, ಅದು ಯಾವುದೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪೀರಿಯಡ್ಸ್ ಟೈಮ್ ಇತ್ತ ಪೀರಿಯಡ್ಸ್ ಆಗಲಿ ಏನೂ ತೊಂದರೆ ಇಲ್ಲ. ಈ ಸತಿ ಅಟೆಂಡ್ ಆಗಲಿಲ್ಲ ಅಂತಂದ್ರೆ ಫಂಕ್ಷನ್ಗೆ, ದೇವಸ್ಥಾನಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗ್ಬೋದು. ಅದನ್ನು ಬಿಟ್ಟು ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತೇಳಿ ನೀವು ಈ ರೀತಿ ಟ್ಯಾಬ್ಲೆಟ್ಸನ್ನು ತಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ನೀವು ಜೀವಕ್ಕೆ ಒಂದು ಅಪಾಯನ ತಂದಿಟ್ಕೊಳ್ಳೋಂಥ ಕೆಲಸ ಮಾಡಬೇಡಿ. ಹಾಗೆ ಇನ್ನೊಬ್ಬರು ನನ್ನ ಫ್ಯಾಮಿಲಿ ಒಳಗೇ ಅವರು ಕೂಡ ಟ್ರಿಪ್ಪು ಹೋಗಬೇಕಿತ್ತು. ಅವರು ಅಂದರೆ ಈಗ ಟೂರ್ಸ್ ಟ್ರಾವೆಲ್ಸಲ್ಲೆಲ್ಲ ಕಮ್ಮಿ ಪ್ಯಾಕೇಜಿಗೆ ಟ್ರಿಪ್ ಆಗ್ತಾರೆ, 15 ಡೇಸು 20 ಡೇಸು ಆ ಥರ. ಅವರು ಕೂಡ 1 ಇಯರಿಂದ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರು. ಆ ಟ್ರಿಪ್ಪು ಡೇಟ್ ಟೈಮಲ್ಲೇ ಅವ್ರಿಗೆ ಪೀರಿಯಡ್ಸ್ ಟೈಮ್ ಇತ್ತು. ಹಾಗಾಗಿ ಅವರು ಕೂಡ 1 ವೀಕ್ ಮಾತ್ರ ತೊಗೊಂಡ್ರು ಅನಿಸುತ್ತೆ. 1 ವೀಕ್ ಪೋಸ್ಟ್ಪೋನ್ ಮಾಡೋ ಥರ, ಡೇಟ್ ಪೋಸ್ಟ್ಪೋನ್ ಆಗಲಿ ಅನ್ನೋ ಥರ ಮಾತ್ರ ತೊಗೊಂಡಿದ್ದಾರೆ. ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಲೆ ಕಂಟಿನ್ಯೂಸ್ 1.5 ತಿಂಗಳು ಅವರಿಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ. ಅವರು ಕೂಡ ಸೇಮ್ ಇದೇ ಥರನೇ ಬಂದ ಮೇಲೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಯಾಕೆ ಈ ಥರ ಆಗ್ತಾಯಿದೆ ಅಂತೇಳಿ ಇವಾಗ ನೋಡುವಾಗ ಗರ್ಭಕೋಶ ಕ್ಯಾನ್ಸರ್, ಗರ್ಭಕೋಶದ ಮೇಲೆ ಬ್ಲಡ್ ಕ್ಲಾಟ್ ಆಗಿದೆ. ಇದು ಪೋಸ್ಟ್ಪೋನ್ ಮಾಡಲಿಕ್ಕೆ ನೀವು ಟ್ಯಾಬ್ಲೆಟ್ ತೊಗೊಂಡಿದ್ರಿಂದನೇ ಆಗಿದೆ. ಅದರಿಂದ ಆಪ್ರೇಷನ್ ಮಾಡಲೇಬೇಕು. ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಟ್ಯಾಬ್ಲೆಟಲ್ಲಿ ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆಪ್ರೇಷನ್ ಮಾಡಿ ಗರ್ಭಕೋಶ ಕೂಡ ರಿಮೂವ್ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಇವಾಗ ರಿಪೋರ್ಟನ್ನು ಕೊಟ್ಟಿದ್ದಾರೆ ಡಾಕ್ಟ್ರು. ಇವಾಗ ಕಣ್ಣೀರಲ್ಲಿ ಕೈ ತೊಳಿತಾರೆ. ಈ ಥರ ಮಾಡ್ಕೊಂಬಿಟ್ವಲ್ಲ ನಮ್ಮ ಲೈಫನ್ನು, ಯಾವುದೋ ಒಂದು ಆಸೆಗೋಸ್ಕರ ಈ ರೀತಿ, ಅಂದರೆ ನಮ್ಮ ಆರೋಗ್ಯದಲ್ಲಿ ಇಷ್ಟು ದೊಡ್ಡ ಒಂದು ಸಮಸ್ಯೆನ ಮಾಡ್ಕೊಂಬಿಟ್ವಲ್ವ, ಯೋಚನೆ ಮಾಡಬೇಕಾಗಿತ್ತು ನಾವು ಅಂತೇಳಿ ಇವತ್ತು ಕಣ್ಣೀರಾಗ್ತಾರೆ. ಆದರೆ ಏನೂ ಪ್ರಯೋಜನ ಇಲ್ಲ. ಒಂದು ಸತಿ ಇವಾಗಂತೂ ಕ್ಯಾನ್ಸರ್ ಅನ್ನೋದು ತುಂಬ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕೆ ಅಂತಂದರೆ ಇವಾಗ ಈ ರೀತಿ ಟ್ಯಾಬ್ಲೆಟ್ಸನ್ನು ಯಾವುದಂದರೆ ಆ ಟ್ಯಾಬ್ಲೆಟ್ಸನ್ನು ಗೊತ್ತಿಲ್ಲದೇನೋ ಡಾಕ್ಟರ್ ಹತ್ರ ಕೇಳದೆ ಬಂದು ತೊಗೊಳ್ಬಿಡ್ತೀವಿ ನಾವು. ಡಾಕ್ಟರ್ ಹತ್ರ ಕೇಳಲ್ಲ. ಅವ್ನು ತಲೆನೋವು ಅಂದರೆ ಹೋಗಿ ಮಾತ್ರ ತೊಗೊಂಬರ್ತೀವಿ, ನೆಗಡಿ ಅಂದರೆ ಮಾತ್ರ ತೊಗೊಂಬರ್ತೀವಿ, ಒಂಥರ ಏನು ಕೈಕಾಲು ಸೆಳೀತಾ ಇದೆ ಅಂದರೆ ಹೋಗಿ ಒಂದು ಮೆಡಿಕಲ್ ಮಾತ್ರ ತೊಗೊಂಬಿಡ್ತೀವಿ. ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ಅದರಿಂದ ಏನೇ ಒಂದು ಸಮಸ್ಯೆ ಆಗಲಿ ಆರೋಗ್ಯದಲ್ಲಿ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ಹತ್ರ ಕೇಳಿ, ಅವರು ಪ್ರಿಫರ್ ಮಾಡಿದ್ರೆ ಮಾತ್ರನೇ, ಅವ್ರು ಹೇಳಿದ್ರೆ ಮಾತ್ರನೇ ಟ್ಯಾಬ್ಲೆಟ್ಸನ್ನು ತಗೊಳ್ಳಿಲ್ಲ ಅಂತಂದರೆ ಸುಮ್ಮನೆ ಯಾವುದೇ ರೀತಿಯಲ್ಲೂ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಟ್ಯಾಬ್ಲೆಟನ್ನು ಅವಾಯ್ಡ್ ಮಾಡಿ. ಅದರಲ್ಲೂ ಈ ಥರ ಟ್ಯಾಬ್ಲೆಟ್ಸ್ಗಳನ್ನು ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡೋದಕ್ಕೆ ದಯವಿಟ್ಟು ತೊಗೋಬೇಡಿ ಅಂತ ಹೆಣ್ಮಕ್ಳಿಗೆ ಹೇಳ್ತೀನಿ. ಆ ಥರ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಯಾರಾದರೂ ಕೆಲವರು ಟ್ರಿಪ್ಗೆ ಹೋಗಬೇಕು, ಮದುವೆಗೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ನಮ್ಗೆ ಆ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಇದೆ, ಈ ಟೈಮಲ್ಲಿ ಡೇಟ್ ಆಗಬಾರ್ದು ನಾವು ಅಂತೇಳಿ ಯೋಚನೆ ಮಾಡಿಕೊಂಡು ಪೀರಿಯಡ್ಸ್ ಮುಂದಕ್ಕೆ ಹೋಗೋಕ್ಕೆ ನಾವು ಯೋಚನೆ ಮಾಡಿ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಯಾರು ಅಂಥ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನನ್ನ ಕಣ್ಣು ಮುಂದೆ ನಾನು ನೋಡಿದಂಥ ಕೆಲವು ಇನ್ಸಿಡೆಂಟ್ನ ನಿಮ್ಮ ಮುಂದೆ ಹಂಚ್ಕೊಂಡಾಗ ಆ ಥರ ತಪ್ಪು ಬೇರೆ ಯಾರು ಮಾಡಬೇಕು ಅಂತ ಇದ್ದವರು ಕೂಡ ಮಾಡಲ್ಲ ಅಂತೇಳಿ ಎಚ್ಚೆತ್ಕೊತಾರೆ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟೊತ್ತಿಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ನಮ್ಮ ಚಾನಲಲ್ಲಿ ಇರುವಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡಬೇಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.